ನಮಸ್ಕಾರ. ಈಗ ನಾವು ನಿಫ್ಟಿ 50 ಏಪ್ರಿಲ್ ಲಾಸ್ಟ್ ವೀಕ್ಗೆ ಯಾವ ಥರ ಬಿಹೇವ್ ಮಾಡ್ಬೋದು, ನಾವು ಲಾಸ್ಟ್ ವೀಕ್ ಏನು ಡಿಸ್ಕಷನ್ ಮಾಡಿದ್ದೀವಿ, ನೆಕ್ಸ್ಟ್ ವೀಕ್ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಡಿಸ್ಕಷನ್ಸ್ ಇವತ್ತು ಮಾಡೋಣ. ನಾವೀಗ ಇರೋದು ನಿಫ್ಟಿ 50 ವೀಕ್ಲಿ ಟೈಮ್ ಫ್ರೇಮಲ್ಲಿ ಇದ್ದೀವಿ. ನಾನು ನಿಮಗೆ ಇಲ್ಲಿಂದ ಹೇಳ್ತಾ ಇದ್ದೆ ನೋಡಿ, ಈ ಕ್ಯಾಂಡಲ್ ಅಂದರೆ 16th of March ಇಂದ ಹೇಳ್ತಾ ಇದ್ದೆ ಒಂದು ಬೌನ್ಸ್ ಬ್ಯಾಕ್ ಇದೆ, ಒಂದು ಬೌನ್ಸ್ ಬ್ಯಾಕ್ ಇದೆ ಅಂತ ಹೇಳ್ತಾ ಇದ್ದೆ. ಬಟ್ ಅದು 1 ವೀಕ್ ಮಿಸ್ ಆಯಿತು, 2ನೇ ವೀಕ್ ಮಿಸ್ ಆಯಿತು. ಬಟ್ ಈ ವೀಕಿಂದ ಕಂಟಿನ್ಯೂಸ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿದೆ ಈಗ. ಸೊ ಈಗ ನಾನಂತೂ ಪರ್ಸನಲಿ ಎಕ್ಸ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈಗ ನೋಡಿ, ನಿಮಗೆ ಇದು ಎ 5 ಮೂವ್ಸ್ ಇದೆ, ಇದು ಬಿ ನಿಮಗೆ 3 ಮೂವ್ಸ್ ಇದೆ, ಸಿನು ನಮಗೆ 5 ಮೂವ್ಸ್ ಆಗಲೇಬೇಕು. ಓಕೆ, ಸೊ ನಾನು ಇದನ್ನ ಯಾವ ತರ ಕೌಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ವೀಕ್ಲಿ ಟೈಮ್ ಫ್ರೇಮ್ ನಲ್ಲಿ ಇದನ್ನ ಎ, ಇದನ್ನ ಬಿ, ಇದನ್ನ ಸಿ ಆಗಿ ಇದನ್ನ ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡಿದ್ದೀನಿ. ಡಬ್ಲ್ಯೂ ಆದ್ಮೇಲೆ ಎಕ್ಸ್ ಒಂದು ಅಪ್ ಸೈಡ್ ಮೂವ್ ಆಗುತ್ತೆ, ಮತ್ತೆ ವೈ ಡೌನ್ ಸೈಡ್ ಆಗಿದೆ. ಓಕೆ, ಮತ್ತೆ ಎಕ್ಸ್ ಅಪ್ ಸೈಡ್ ಆಗಿದೆ, ಆಮೇಲೆ ಇದು ಮತ್ತೆ ಡೌನ್ ಸೈಡ್ ಬರಬೇಕು. ಇದು ಈಗ ನಮ್ದು ಒಂದು ಕ್ಯಾಲ್ಕುಲೇಷನ್ಸ್. ಓಕೆ, ಇಲ್ಲಿ ವಾಯ್ಗಿಂತ ಕೆಳಗಡೆ ಬಂದು ಇಲ್ಲೆಲ್ಲೋ ನಮ್ದು ಜಡ್ ಮುಗಿಯುತ್ತೆ, ಆಮೇಲೆ ಇದು ಸಿ ಮುಗಿಯುತ್ತೆ, ಈ ಸಿ ಇಲ್ಲೆಲ್ಲೋ ಮುಗಿಯುತ್ತೆ ಅಂತ ನಂದು ಒಂದು ಎಕ್ಸ್ಪೆಕ್ಟೇಷನ್ಸ್. ಓಕೆ, ನೋಡಿ ಈಗ ತುಂಬಾ ಜನ ತಪ್ಪು ಮಾಡ್ತಾವ್ರೆ. ಏನ್ ತಪ್ಪು ಮಾಡ್ತಾ ಇದಾರೆ ಅಂತಂದ್ರೆ, ಇದು ಏನ್ ಮೇಲ್ಗಡೆ ಹೋಗ್ತಾ ಇದೆಯಲ್ಲ, ಇದನ್ನ ಅವರು ವೇವ್ 1 ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಅದನ್ನ ವೇವ್ 1 ಅಂತ ಕನ್ಸಿಡರ್ ಮಾಡಬೇಡಿ, ಅದು ವೇವ್ 1 ಅಲ್ಲ ನನ್ನ ಪ್ರಕಾರ. ಓಕೆ, ಸೊ ನಾನು ಅನಲೈಸ್ ಪ್ರಕಾರ ಅದು ವೇವ್ 1 ಅಲ್ಲ. ಯಾಕೆ ವೇವ್ 1 ಅಲ್ಲ ಅನ್ನೋದಕ್ಕೆ ಅದನ್ನ ನಾನು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಎವ್ಯಾಲ್ಯೂಯೇಷನ್ ಮಾಡ್ತೀವಲ್ವಾ, ಅನಲೈಸ್ ಮಾಡುವಾಗ ಅದನ್ನ ಹೇಳ್ತೀನಿ. ಯಾಕೆ ಇದು ಯಾಕೆ ಮೂವ್ ಇಂಪಲ್ಸ್ ಇಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಈಗ ನೋಡಿ, ಫಸ್ಟ್ ಇದು ಇಂಪಲ್ಸ್ ಇರಲೇಬೇಕು ಅಂತ ಆಗಿದ್ರೆ ಇದು ನಿಮಗೆ 61% ಟಚ್ ಮಾಡಬೇಕಾಗಿತ್ತು. 61% ಟಚ್ ಮಾಡಿದೆಯಾ? ಟಚ್ ಮಾಡಿಲ್ಲ. ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದು ನಿಮಗೆ 50%ಗೆ ಹೆಚ್ಚು ಕಡಿಮೆ 50 to 61% ಮಧ್ಯನೇ ಇದು ರಿವರ್ಸಲ್ ಸೈನ್ಸ್ ನ ತೋರಿಸ್ತಾ ಇದೆ. ಈಗ ನಾನು ಇಲ್ಲಿಗೆ ಇದನ್ನ ಎಕ್ಸ್ ಮುಗಿದಿದೆ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇದು ಡೌನ್ ಸೈಡ್ ಸ್ಟಾರ್ಟ್ ಆದ್ರೆ ಎಲ್ಲಿವರೆಗೂ ಬರಬಹುದು ನೋಡಿ. ಎಲ್ಲಿವರೆಗೆ ಅಂತ ಹೇಳೋದಕ್ಕಿಂತ ಈ ಲಾಸ್ಟ್ ಲೆಗ್ ಏನಿದೆಯಲ್ಲ 4 ಇಂದ ಈ 4 ಇಂದ ಏನ್ 5 ಅಂತ ನಾವೇನ್ ಕನ್ಸಿಡರ್ ಮಾಡಿದೀವಲ್ವಾ, ನಿಮಿಷ. ಓಕೆ, ಇಲ್ಲಿಂದ 1 2 3 4 ಇಷ್ಟೇ, ಇಲ್ಲಿಂದ ನಡ್ಕೊಂಬಿಡಿ. 1 2 3 4 ಆಗಿದ್ರೆ ನೋಡಿ, ಮಿನಿಮಮ್ 38% ಬರಲೇಬೇಕು. ಓಕೆ, ಬೇಡ ಇದು 23%ಗೆ ರಿವರ್ಸಲ್ ಆಗುತ್ತೆ ಅಂತ ನೀವು ಥಿಂಕ್ ಮಾಡಿದ್ರೆ ಇನ್ನೂ ಅದು 22,000 ವರೆಗೂ ಇದೆ. ಓಕೆ, ಸೊ ನಾವೀಗ ಲಾರ್ಜರ್ ಟೈಮ್ ಫ್ರೇಮು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಫಸ್ಟ್ ಟಾರ್ಗೆಟ್ 23.6% ಅಂತ ಕನ್ಸಿಡರ್ ಮಾಡುವ. ಅದು ಏನಿಲ್ಲ ಅಂತಂದ್ರೂ 22,000 ಟಾರ್ಗೆಟ್, ಅಂದ್ರೆ ಇನ್ನು 1,900 ಪಾಯಿಂಟ್ಸ್ ಡೌನ್ ಸೈಡ್. ಓಕೆ, ಇಲ್ಲಿಯೂ ಸಪೋರ್ಟ್ ತಗೊಳ್ಳಿಲ್ಲ ಅಂದ್ರೆ ನಿಮಗೆ 38% ವರೆಗೂ ಬರುತ್ತೆ. ಸೊ 38% ಅಂದ್ರೆ ಆಲ್ಮೋಸ್ಟ್ 19,200. ಇಲ್ಲ ಬರ್ಬೋದು, ಬರ್ಲಿಕ್ಕಿಲ್ಲ ಸಹ. ಓಕೆ, ಬಟ್ 23 ಅಂತೂ ಬಂದೇ ಬರುತ್ತೆ ಅಂತ ನಂದು ಒಂದು ಎಕ್ಸ್ಪೆಕ್ಟೇಷನ್ಸ್. ಓಕೆ, ಸೊ ಈಗ ಇದು ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಆಯ್ತು. ಸೊ ನಾವೀಗ ಇದನ್ನ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ ಈಗ. ಓಕೆ, ಈಗ ನಾನಿರೋದು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ನೋಡಿ, ಇದನ್ನ ನಾವು ವಾಯ್ ಅಂತ ಕನ್ಸಿಡರ್ ಮಾಡಿ, ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡಿದೀವಲ್ವಾ. ಇದನ್ನ ನಿಮಗೆ ಇಲ್ಲಿ ಹೇಳ್ತೇನೆ ಈಗ. ಇದು ನೋಡಿ, ಇದು 1 2 3 4 5 ಆಗಿದೆಯಾ, ಎ. ಇದು ಬಿ. ಸಿ ನೋಡಿ 1
2 3 4 5 ಸಿ ಮುಗಿದಿದೆ. ಸೊ ಇದು ಎಲ್ಲರೂ ಏನ್ ಮಾಡ್ತಾವ್ರೆ, ಇದನ್ನ ಇಂಪಲ್ಸ್ ಅಂತ ಕನ್ಸಿಡರ್ ಮಾಡ್ತಾವ್ರೆ. ಇದು ಇಂಪಲ್ಸ್ ಅಲ್ಲ, ಇದು ಎ ಬಿ ಸಿ ಅದಲ್ಲಿದೆ. ಎಕ್ಸ್ ಯಾವತ್ತು ನಿಮ್ಗೆ ಎ ಬಿ ಸಿ ಇರುತ್ತೆ. ಓಕೆ, ಸೊ ನಾನು ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿಲ್ಲ ಇದನ್ನ. ಸೊ ಇದನ್ನ ನೀವು ಬೇಕಾದ್ರೆ ಇದು ಇಲ್ಲಿಂದ ಹಾಕ್ತೀನಿ ನಾನು. ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವಾಯು, ಇದು ಎಕ್ಸ್, ಮತ್ತೆ ಜೆಡ್ ಕೆಳಗಡೆ ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಇದು ಒಂದೇ ನೀವು ಕನ್ಸಿಡರ್ ಮಾಡಿದ್ರೆ ಇದನ್ನ ಎಲ್ಲರೂ ವೇವ್ 1 ಅಂತ ತಿಳ್ಕೊಂಡು ಇದು 2 ಕೆಳಗಡೆ ಬರ್ತಾ ಇದೆ ಅಂತ ತಿಳ್ಕೊತಾ ಇದ್ದಾರೆ. ಓಕೆ, ದಟ್ಸ್ ರಾಂಗ್. ಯಾಕೆ ರಾಂಗ್ ಅಂತ ನಾನು ಹೇಳ್ತೇನೆ ಕೇಳಿ. ಯಾವತ್ತು ಕ್ಲಿಕ್ ಮಾಡ್ತೀನಿ. ಓಕೆ, ಇದು ಗೊತ್ತಾಯ್ತಲ್ಲ ನಿಮ್ಗೆ. ಓಕೆ, ಸೊ ಇಂಪಲ್ಸ್ ಅಲ್ಲಿ ಇರಬೇಕು ಅಂತಂದ್ರೆ ಯಾವತ್ತು ನಿಮ್ದು ವೇವ್, ನಾನು ಟ್ರೆಂಡ್ ಲೈನ್ ವಿಡಿಯೋ ನೀವು ನೋಡಿದಿರೋ ಇಲ್ಲ ಗೊತ್ತಿಲ್ಲ, ನೀವು ಮತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡ್ಕೋದೆ. ಅದನ್ನ ಟ್ರೆಂಡ್ ಲೈನ್ಸ್ ನ ಯಾವ ತರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ನೋಡ್ಕೋದೆ. ಓಕೆ, ಸೊ ಈಗ ಇದನ್ನ ನಾವು 1 2 ಅಂತ ಕನ್ಸಿಡರ್ ಮಾಡಿದ್ರೆ ನೀವು ಟ್ರೆಂಡ್ ಲೈನು 0 to 2 ಫಸ್ಟ್ ಹಾಕ್ಬೇಕು. ಓಕೆನಾ, ಇದು 2 ಅಂತ ಇದೆ. 2 ಕನ್ಸಿಡರ್ ಮಾಡಕ್ಕೆ ಆಗೋದಿಲ್ಲ ಅದು, ಬಟ್ ಆದ್ರೂ ಟೈಮಿಂಗ್ ಈಗ ಕನ್ಸಿಡರ್ ಮಾಡಿ ನೀವು. ಓಕೆ, ಇದನ್ನೇ ಕಾಪಿ ಮಾಡಿ ನೀವು ವೇವ್ 1 ಟಾಪ್ ಇಡಬೇಕು. ಕರೆಕ್ಟಾ? ನೀವು ಇದನ್ನ ವೇವ್ 1 ಅಂತ ಕನ್ಸಿಡರ್ ಮಾಡಿದ್ರೆ, ಇದನ್ನ ವೇವ್ 2 ಅಂತ ಮಾಡಿದ್ರೆ, ಇದನ್ನ 3, ಇದು 4, ಇದು 5. ಓಕೆ, ನೋಡಿ ನಾನು ನಿಮ್ಗೆ ಏನ್ ಹೇಳಿದ್ದೆ, ಇದು ಒಂದು ವೇಳೆ ಏನಾದ್ರೆ ವೇವ್ 3 ಇದ್ದಿದ್ರೆ, ಓಕೆ, ಇದು ವೇವ್ 3 ಇದ್ದಿದ್ರೆ ನೀವು 1 ಮತ್ತೆ 2 ಏನ್ ಟ್ರೆಂಡ್ ಲೈನ್ ಇದೆಯಲ್ವಾ, ಈ ಟ್ರೆಂಡ್ ಲೈನ್ ಗಿಂತ ಕೆಳಗಡೆ ಬರಗೊಡೋದು. ಇದು ಎಲ್ಲಾದ್ರೂ ಇಲ್ಲಿ ಟ್ರೇಡ್ ಮಾಡ್ತಿದ್ರೆ ಇದನ್ನ ನಾವು ಇಂಪಲ್ಸ್ ಅಂತ ಕನ್ಸಿಡರ್ ಮಾಡಬಹುದಿತ್ತು. ಈ ಟ್ರೆಂಡ್ ಲೈನ್ ಇಂದ ಕೆಳಗಡೆ ಟ್ರೇಡ್ ಮಾಡ್ತಾ ಇದೆಯದು, ಸೊ ಅದಕ್ಕಾಗಿ ಇದು ಇಂಪಲ್ಸ್ ಅಲ್ವೇ ಅಲ್ಲ. ಓಕೆ, ಇದು ಪಾರ್ಟ್ ಆಫ್ ಕರೆಕ್ಷನ್, ಇದು ಕರೆಕ್ಟಿವ್ ರೈಸ್ ಅಂತಾನೆ ನಾವು ಹೇಳ್ಬೇಕಾಗತ್ತೆ. ಸೊ ನೀವು ಇದನ್ನ ಇಂಪಲ್ಸ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಇನ್ ಕೇಸ್ ಏನಾದ್ರೆ ಏನೋ ಒಂದು ಬಂದು ಸಡನ್ ಆಗಿ ಏನ್ ಚಾನ್ಸ್ ಇಲ್ಲ, ಸಡನ್ ಆಗಿ ಮೇಲ್ಗಡೆ ಹೋಗೋ ಚಾನ್ಸಸ್ ಏನು ಇಲ್ವೇ ಇಲ್ಲ. ಓಕೆ, ಸೊ ನಾನು ಈ ತರ ಇದನ್ನ ರೀಡ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಅದಕ್ಕಾಗಿನೇ ನಾನು ಇದನ್ನ ಕನ್ಸಿಡರ್ ಇಂಪಲ್ಸ್ ಅಂತ ಮಾಡ್ತಾ ಇಲ್ಲ. ಓಕೆ, ಸೊ ಈಗ ಇದು ನೋಡಿ ನಿಮ್ಗೆ ಈಗ ಎ ಬಿ ಸಿ ಅಂತ ಆಯ್ತಾ, ಇದು ಎಕ್ಸ್ ಆಯ್ತು. ಈಗ ನಮ್ದು ಎಕ್ಸ್ ಕಂಪ್ಲೀಟೆಡ್. ನಾನು ಇದನ್ನ ಎ ಬಿ ಸಿ ಇಲ್ಲಿ ಟೆಂಪ್ರರಿ, ಇನ್ನು ಮತ್ತೆ ಕೆಳಗಡೆ ಬರಬೇಕಾದ್ರೂ ಸಹ ಎ ಬಿ ಸಿ ಅಲ್ಲಿನೇ ಬರುತ್ತೆ. ಓಕೆ, ಸೊ ಇದು ಲಾಸ್ಟ್ ಮೂಮೆಂಟ್ ಜಡ್ ಏನಿದೆಯಲ್ವಾ, ಇದು ಜಡ್ಡು ಸಹ 3 ಮೂವ್ಸ್ ಅಲ್ಲಿ ಬರುತ್ತೆ. ಓಕೆ, ಆಮೇಲೆ ಇದು ಏನಿದೆಯಲ್ವಾ ಇಲ್ಲಿ ಈ ವೈ ಏನ್ ಬಾಟಮ್ ಇದೆಯಲ್ವಾ, ಈ ಬಾಟಮ್ ಗಿಂತ ಕೆಳಗಡೆ ಜಡ್ ಬರುತ್ತೆ, ಇಲ್ಲಿ ಎಲ್ಲಿ ಕ್ಲೋಸ್ ಆಗುತ್ತೆ. ಓಕೆ, ಸೊ ನಿಮ್ 23% ಸಹ ಇದು ಕೆಳಗಡೆ ಸ್ವಲ್ಪ ಇದೆ. ಓಕೆ, ಸೊ ಈಗ ಇದು ಕೆಳಗಡೆ ಬರ್ತಾ ಇದೆ, ಎ ಬಿ ಸಿ ಮೂವ್ಮೆಂಟ್ ಅಲ್ಲಿ ಬರ್ಬೇಕೀಗ. ಓಕೆ, ಸೊ ಎ ಈಗ ಏನಾಗಿದೆ ನೋಡಿ, 1 2 3 4 5 ಮೂವ್ಸ್ ಆಗಿದೆ ಈಗ ಒಂದು. ಆಮೇಲೆ ಎರಡನೇದು ಏನ್ ಗೊತ್ತಾ, ಈ ಲಾಸ್ಟ್ ಲೆಗ್ದು 61% ದಾಟಿದೆ. ಅಂದ್ರೆ ಮ್ಯಾಕ್ಸಿಮಮ್ ಇನ್ ಬಿಟ್ವೀನ್ ಇಲ್ಲಿಂದ ರಿವರ್ಸಲ್ ಆಗಲೇಬೇಕು. ಆಕ್ಚುಲಿ ಇದು 61% ರಿವರ್ಸ್ ಆಗಬೇಕಾಗಿತ್ತು. ಓಕೆ, ಬಟ್ ಆಗಿಲ್ಲ. ಯಾಕಂದ್ರೆ ವೋಲ್ಟಾಲಿಟಿ ತುಂಬಾ ಇರೋದ್ರಿಂದ ಒಂದ್ ಸ್ವಲ್ಪ ಫಿಬ್ನಾಸಿ ರೇಷಿಯೋಸ್ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಇಷ್ಟೊಂದು ವೋಲ್ಟಾಲಿಟಿ ಇದರಲ್ಲಿ ನೀವು ಎಕ್ಸಾಕ್ಟ್ ಫಿಬ್ನಾಸಿ ರೇಷಿಯೋಗೆ ರಿವರ್ಸಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಓಕೆ, ಸೊ ಈಗ ನನಗೆ ಇದು ಇಲ್ಲಿಂದ ರಿವರ್ಸಲ್ ಆಗ್ತಾ ಇದೆ ಅಂತ ನನಗನ್ಸುತ್ತೆ ಈಗ. ಸೊ ಈಗ ಇಲ್ಲಿಂದ ರಿವರ್ಸಲ್ ಆದ್ರೆ ಇದು ನಿಮ್ಗೆ ಎ ಆಯ್ತು. ಓಕೆ, ಬಿ ನಿಮಗೆ 61% ವರೆಗೂ ಹೋಗ್ಬೋದು, 81% ಹೋಗ್ಬೋದು, 100% ಹೋಗ್ಬೋದು, 1% ಹೋಗ್ಬೋದು, ಇಲ್ಲ ಇನ್ ಬಿಟ್ವೀನ್ 127 and 1% ಹೋಗ್ಬಹುದು. 127% ಟಚ್ ಆಗಲ್ಲ, ಬಟ್ ಇಷ್ಟೊಂದು ದೊಡ್ಡ ವಾಲಟಾಲಿಟಿ ಮಾರ್ಕೆಟ್ ಅಲ್ಲಿ 127 ಹತ್ರನೂ ಮಾರ್ಕೆಟ್ ಹೋಗಬಹುದು. ಓಕೆ, ಸೊ ಬಿ ನಾರ್ಮಲಿ ಸ್ಲೋ ಆಗಿರುತ್ತೆ, ರೇಂಜ್ ಬೌಂಡ್ ಇರುತ್ತೆ, ಬಟ್
ಮೋಸ್ಟ್ ತುಂಬಾ ರೇರು ಇದು ಸ್ಪೀಡ್ ಅಲ್ಲಿ ಇರುತ್ತೆ. ಓಕೆ, ಸೊ ಈಗ ಇದು ಬಿ ನಿಮ್ಗೆ 3 ಮೂವ್ಸ್ ಅಲ್ಲಿ ಹೋಗ್ಬೇಕು. ಓಕೆ, ಸೊ 1 2 3 ಈ 3 ಮೂವ್ಸ್ ಅಲ್ಲಿ ಇದು ಮೇಲ್ಗಡೆ ಹೋಗುತ್ತೆ. ಸೊ ಈಗ ಇದು 61% ಆಗಿಂದ ರಿವರ್ಸಲ್ ಆಗುತ್ತೆ, 81% ಇಂದ ರಿವರ್ಸಲ್ ಆಗುತ್ತೆ ಅನ್ನೋದನ್ನ ನಾವು ಈಗ ಕಾದೆ ನೋಡ್ಬೇಕಾಗತ್ತೆ. ಮ್ಯಾಕ್ಸಿಮಮ್ ನೀವು ಟೈಮ್ ಅನಾಲಿಸಿಸ್ ಪ್ರಕಾರ ಏನಾದ್ರು ನೋಡಿದ್ರೆ, ಓಕೆ 14 ಕ್ಯಾಂಡಲ್ಸ್ ಇದಾವೆ, 14 ಕ್ಯಾಂಡಲ್ ಓಕೆ. ಸೊ ನಿಮಗೆ 29th ಆಫ್ ಏಪ್ರಿಲ್ ಮಧ್ಯಾಹ್ನವರೆಗೂ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ಆಗಿರುತ್ತೆ, ಇಲ್ಲ ಅಪ್ಸೈಡ್ ಮೂವ್ ಇರುತ್ತೆ, ಅಪ್ಸೈಡ್ ಮೂವ್ ಅಲ್ಲಿ ಇರುತ್ತೆ. ಓಕೆ, ತುಂಬಾ ಸ್ಪೀಡ್ ಹೋಗುತ್ತೆ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಸ್ವಲ್ಪ ಸ್ಲೋಲಿ ಅಪ್ಸೈಡ್ ಇರುತ್ತೆ. ಓಕೆ, ಸೊ ಈಗ ಇದು ನಿಮಗೆ 3 ಮೂವ್ಸ್ ಅಲ್ಲಿ ಹೋಗುತ್ತೆ, 1 2 3 ಹಿಂಗೆ 3 ಮೂವ್ಸ್ ಅಲ್ಲಿ ಹೋಗುತ್ತೆ. ಸೊ ಈ ಟೈಮ್ ಅಲ್ಲಿ ಆಪ್ಷನ್ಸ್ ಮಾಡೋರು ತುಂಬಾ ಕೇರ್ಫುಲ್ ಆಗಿರಿ. ನಿಮ್ ಪ್ರೀಮಿಯಂ ಹೆಚ್ಚಿಗೆನೂ ಆಗಲ್ಲ, ಟೈಮ್ ಡಿಕೆ ಹೆಚ್ಚಿಗೆ ಆಗ್ತಾ ಇರುತ್ತೆ. ಸೊ ಬೆಟರ್ ಟು ಅವಾಯ್ಡ್ ಆಪ್ಷನ್ಸ್. ಈ ಫೇಸ್ ಅಲ್ಲಿ ಆಪ್ಷನ್ಸ್ ನ ಅವಾಯ್ಡ್ ಮಾಡಿ, ಹೆಡ್ಜ್ ಮಾಡ್ಕೊಂಡು ಆಪ್ಷನ್ ಸೆಲ್ಲಿಂಗ್ ಮಾಡೋದು ಬೆಟರ್ ಐಡಿಯಾ. ಓಕೆ, ಅದು ಮಾರ್ಕೆಟ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದ್ ವೇಳೆ ನಿಮ್ದು ಬಿ ಸ್ಟಾರ್ಟ್ ಆಗಿದ್ರೆ, ಓಕೆ, ಬಿ ಸ್ಟಾರ್ಟ್ ಆಗಿದ್ರೆ ಅಷ್ಟೇ ಆತರ ಮಾಡಿ, ಆರ್ ಅದರ್ವೈಸ್ ಆಪ್ಷನ್ಸ್ ಸಹವಾಸ ಮಾಡ್ಲಿಕ್ಕೆ ಹೋಗ್ಬಿಡಿ. ಓಕೆ, ಸೊ ಇದು ನನ್ನ ರೆಕಮೆಂಡೇಶನ್ಸ್. ಅಂದ್ರೆ ನೀವು ಆಪ್ಷನ್ ತಗೋದೆ ಅಂತಲ್ಲ, ಜಸ್ಟ್ ನಾನು ಒಂದು ಐಡಿಯಾ ಕೊಟ್ಟೆ ಅಷ್ಟೇ. ನಿಮ್ಗೆ ಯಾರಾದ್ರೂ ಅಷ್ಟು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಿದ್ರೆ ನೀವು ಅದ ಥರ ಥಿಂಕ್ ಮಾಡ್ಬೋದು. ಓಕೆ, ಸೊ ಈಗ ಇದು ಬಿ ಇಲ್ಲಿವರೆಗೂ ಬರುತ್ತೆ, ಆಮೇಲೆ ಮತ್ತೆ ಸಿಗೆ ಡೌನ್ ಸೈಡ್ ಮಾರ್ಕೆಟ್ ಬರುತ್ತೆ. ಓಕೆ, ಸೊ ಈಗ ನಿಮ್ಗೆ ನಿಫ್ಟಿ ಕ್ಲಾರಿಟಿ ಇದೆ ಅಂತ ಅನ್ಸುತ್ತೆ. ಆಮೇಲೆ ಮತ್ತೊಂದು ಇಲ್ಲಿ ಕಂಡೀಷನ್ಸ್ ಏನಂತಂದ್ರೆ, ಇದು ಇಲಿಯಟ್ ವೇವ್. ಓಕೆ, ಸೊ ನೀವು ಇದನ್ನ ಎಷ್ಟು ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಅನಲೈಸ್ ಮಾಡ್ತೀರಾ ಅಷ್ಟೇ ನಿಮಗೆ ಇದರಲ್ಲಿ ಅಕ್ಯುರಸಿ ಸಿಗುತ್ತೆ. ಓಕೆ, ನೀವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೀವು ಆಪ್ಷನ್ಸ್ ಮಾಡ್ತೀರಾ ಅಂತಂದ್ರೆ ಎರರ್ಸ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ಬೆಟರ್ ನೀವು ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ, ನಾನು ಡೈರೆಕ್ಷನ್ಸ್ ಪ್ರಿಡಿಕ್ಟ್ ಮಾಡೋದು ಆಮೇಲೆ ಇಲಿಯಟ್ ವೇವ್ ಬಗ್ಗೆ ಅಷ್ಟೇ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವು ನಾಳೆಗೆ ಮಾರ್ಕೆಟು ಸರ್ ಮೇಲೆಗಡೆ ಹೋಗಲಿಲ್ಲಲ್ಲ ಅಂತ ದಯವಿಟ್ಟು ಕೇಳ್ಬಿಡಿ. ಓಕೆ, ಸೊ ಇಲಿಯಟ್ ವೇವ್ ಪ್ರಕಾರ ವಿ ಆರ್ ಪ್ರಿಡಿಕ್ಟಿಂಗ್ ಅಪ್ ಸೈಡ್ ಮೂವ್ ಅಂತ ಅಷ್ಟೇ ನಾನು ಹೇಳಬಲ್ಲೆ ಅಷ್ಟೇ. ಅದು 3 ಮೂವ್ಸ್ ಅಲ್ಲಿ 1 2 3 ಮೂವ್ಸ್ ಅಲ್ಲಿ ಅಪ್ ಸೈಡ್ ಹೋಗುತ್ತೆ. ಅದು ನಿಮಗೆ 61% ಹೋಗ್ಬೋದು, ಇಲ್ಲ 38% ಹೋಗ್ಬೋದು, 50 ಹೋಗ್ಬೋದು, 60 ಹೋಗ್ಬೋದು. ಈ ಯಾವ ಬೇಕಾದ ರೇಷಿಯೋನು ಸಹ ಇದು ನಿಮಗೆ ಬರ್ಬೋದು. ಯಾಕಂದ್ರೆ ನಾರ್ಮಲಿ ನ ಟ್ರೇಡ್ ಮಾಡ್ಲಿಕ್ಕೆ ಹೋಗಲ್ಲ ಯಾರು. ಓಕೆ, ಅದಕ್ಕಾಗಿ ಅದು ಯಾವ ಸ್ಪೀಡಲ್ಲಿ ಇರುತ್ತೆ, ಅದು ಹೇಗೆ ಮೂವ್ ಆಗುತ್ತೆ, ಅದು 1 ಟೈಮ್ ಆಫ್ ಎ ಆಗತ್ತಾ, ಇಲ್ಲ 2 ಟೈಮ್ಸ್ ಆಗತ್ತಾ, ಇಲ್ಲ 4 ಟೈಮ್ಸ್ ಆಗತ್ತಾ, 5 ಟೈಮ್ಸ್ ಆಗತ್ತಾ ಅಂತ ಏನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನನಗನ್ಸುತ್ತೆ ಈ ನೆಕ್ಸ್ಟ್ 1 ವೀಕು ಮಾರ್ಕೆಟ್ ರೇಂಜ್ ಬೌಂಡ್ ಇರುತ್ತೆ. ಯಾಕೆ ಅಂತಂದ್ರೆ ಎಕ್ಸ್ಪೈರಿ ಮಂತ್ ಎಂಡ್ ಇದೆ, ಎಕ್ಸ್ಪೈರಿ ಇರುತ್ತೆ, ಒಂದು ರೇಂಜ್ ಬೌಂಡ್ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ. ನಾವೀಗ ಬ್ಯಾಂಕ್ ನಿಫ್ಟಿ ಬಗ್ಗೆ ಸ್ವಲ್ಪ ನೋಡುವ. ನಾವಿರೋದು ಬ್ಯಾಂಕ್ ನಿಫ್ಟಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ಇಲ್ಲಿ ಒಂದು ಏನಿದೆ ಅಂತಂದ್ರೆ, ಇದು 61.8% ಟಚ್ ಆಗಿದೆ. ಅದಕ್ಕಾಗಿ ನಾವಿದನ್ನ ಇಂಪಲ್ಸ್ ಆಗಿರೋ ಒಂದು ಆಂಗಲ್ ಇಂದ, ಅಂದ್ರೆ ಒಂದು ಆಂಗಲ್ ಅಷ್ಟೇ ಇಂಪಲ್ಸ್ ಇರಬಹುದು ಅಂತ ನಾವು ಇದನ್ನ ಕನ್ಸಿಡರ್ ಮಾಡಿ ಕೌಂಟಿಂಗ್ ಮಾಡಬಹುದು. ಇಲ್ಲಿ ನಮಗೆ 2 ಆಪ್ಷನ್ಸ್ ಸಿಗುತ್ತೆ ಬ್ಯಾಂಕ್ ನಿಫ್ಟಿನ ಕೌಂಟ್ ಮಾಡ್ಲಿಕ್ಕೆ. ಒಂದು, ಇದನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಸದ್ಯದ ಮಟ್ಟಿಗೆ ಎಕ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಯಾಕೆ ಅಂತಂದ್ರೆ ನಾವು ಕೋರಿಲೇಟ್ ಮಾಡ್ಕೊಂಬ ಈಗ ನಿಫ್ಟಿ ಜೊತೆ. ನಿಫ್ಟಿ ನಮ್ದು 61 ಟಚ್ ಆಗಿಲ್ಲ, ಅಲ್ಲಿ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಅದಕ್ಕಾಗಿ ಬ್ಯಾಂಕ್ ನಿಫ್ಟಿಯಲ್ಲಿಯೂ ಸಹ ಇದನ್ನ ಎಕ್ಸ್ ಅಂತಾನೆ ಕನ್ಸಿಡರ್ ಮಾಡ್ಕೊಂಡು ಮೂವ್ ಆಗೋಮ. ಒಂದು ವೇಳೆ ಇದು ಎಕ್ಸ್ ಇಲ್ಲ ಅಂತಂದ್ರೆ ನೀವು ಹೇಗೆ ಇದು ಮಾಡ್ತೀರಾ, ಸೊ ಇಲ್ಲಿಂದ ಒಂದು ಫಿಬ್ನಾಸಿ ರೇಷಿಯೋನ ಹಾಕಿ, ಒಂದು ವೇಳೆ ಇವೇನ್ ರಿವರ್ಸಲ್ ಬರುತ್ತಲ್ವಾ,
ಸೊ ಅದು ನಿಮಗೆ ಇಲ್ಲೇ ಇಲ್ಲ, ಅದು 38 ಇಂದ ರಿವರ್ಸಲ್ ಸ್ಟಾರ್ಟ್ ಆಯ್ತು, ಇಲ್ಲ 61 ಇಂದ ರಿವರ್ಸಲ್ ಆಯ್ತು, ಇಲ್ಲ 81.2% ವರೆಗೂ ಮಾರ್ಕೆಟ್ ಬಂದು ಇಲ್ಲಿಂದ ನಿಮಗೆ ರಿವರ್ಸಲ್ ಆಗಿ ಮೇಲ್ಗಡೆ ಹೋದ್ರೆ ಸೊ ಇದು ನಿಮಗೆ ವೇವ್ 1 ಆಗುತ್ತೆ. ಆಮೇಲೆ ಇಲ್ಲಿ 81 ಇಂದ ಏನು ರಿವರ್ಸಲ್ ಸ್ಟಾರ್ಟ್ ಆಗುತ್ತಲ್ಲ ಅದು ವೇವ್ 2 ಆಗುತ್ತೆ. ನಿಮಗೆ ಇಲ್ಲಿ ವಾಯ್ ಎಲ್ಲ ಫಾರ್ಮ್ ಆಗೋದಿಲ್ಲ, ಓನ್ಲಿ ಎ ಬಿ ಮತ್ತೆ ಸಿ ಅಷ್ಟೇ ಫಾರ್ಮ್ ಆಗುತ್ತೆ. ಇದು ಡಬ್ಲ್ಯೂ ತೆಗೆದಾಕ್ಬಿಡ್ಬೇಕು ಅವಾಗ. ಓಕೆ, ಇದು ಒಂದು ಆಪ್ಷನ್ಸ್. ಇನ್ನು ಎರಡನೇ ಆಪ್ಷನ್ ಏನಂತಂದ್ರೆ ಇದನ್ನ ಎಕ್ಸ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಇದು 81.2% ಇಂದ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಇದು ಎಕ್ಸ್ ಆಗುತ್ತೆ. ಆಮೇಲೆ ವಾಯ್ಗೆ ಮತ್ತೆ ಡೌನ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈಗ ನೀವು ಇದನ್ನೇ ನೋಡಿ, ಈಗ ಇದು 61% ರಿವರ್ಸಲ್ ಆಗ್ತದೆ ಅಲ್ವಾ. ಸೊ ಈಗ ನೀವು ಓಕೆ, ಸೊ ಇಲ್ಲಿಂದ ವೇವ್ 1 ಬಾಟಮ್ ಇಂದ ಹಿಡಿದು ಇಡಿಯದ್ದು ಹಾಕಿದರೆ ನೋಡಿ ಇದು ಎಕ್ಸಾಕ್ಟ್ಲಿ 38% ಇಂದ ರಿವರ್ಸಲ್ ಆಗಿದೆ ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಇದು ಚಾನ್ಸಸ್ ವೇವ್ 1, 2, 3 ಆಗೋ ಚಾನ್ಸಸ್ ಅಷ್ಟೇ ಈಕ್ವಲ್ ಇದೆ, ನಾನು ಡಿನೈ ಮಾಡ್ತಾ ಇಲ್ಲ ಅದನ್ನ. ಓಕೆ, ಬಟ್ ಇದು ನಿಮಗೆ ವೇವ್ 3 ಇದೆ ಅಲ್ವಾ, ಇದು ವೇವ್ 3 ಇಲ್ಲಿಗಿದೆ. ಸೊ ವೇವ್ 4 ನಿಮಗೆ 50% ವರೆಗೂ ಬರ್ಬೋದು. ಓಕೆ, ಸೊ ನಿಮ್ಗೆ ವಾಯ್ ಇಲ್ಲಿ ಬರ್ಬೋದು. ಓಕೆ, ಇನ್ ಕೇಸ್ ವಾಯ್ ಆದ್ಮೇಲೆ ಮತ್ತೊಂದು ಎಕ್ಸ್ ಏನು ಫಾರ್ಮ್ ಆಗುತ್ತಲ್ವಾ ಅದು ಫಾರ್ಮ್ ಆಗ್ಲಿಕ್ಕಿಲ್ಲ. WXY ವಾಯ್ ಆದ್ಮೇಲೆ ಮತ್ತೊಂದು ಎಕ್ಸ್ ಬಂದು ಜಡ್ ಬರುತ್ತಲ್ವಾ ಅದು ಆಗ್ಲಿಕ್ಕಿಲ್ಲ. ಬಟ್ ಇದು ವಾಯ್ ನಿಮಗೆ ಇಲ್ಲಿವರೆಗೂ ಬರಬಹುದು. ಓಕೆ, ಸೊ ಎಲ್ಲದಕ್ಕೂ ಸಹ ಈ ಆಂಗಲ್ ಇದು W2X ಏನ್ ರೇಂಜ್ ಇದೆ ಅಲ್ವಾ, ಆ ರೇಂಜ್ದು 81.2% ರೇಷಿಯೋ ಬ್ರೇಕ್ ಆಗಬಾರದು. ಆದರೆ ಅದು ಈಗೇನು ಹೈ ಇದೆ ಇದು ಎಕ್ಸ್ ಇರುತ್ತೆ, ಕೆಳಗಡೆ ಬರೋದು ವಾಯೇ ಇರುತ್ತೆ. ಸೊ ಈಗ ನಿಮಗೆ ಒಂದು ಕ್ಲಿಯರಿಟಿ ಬಂದಿದೆ ಅಂತ ಅನ್ಸುತ್ತೆ ನನಗೆ. ಓಕೆ, ಸೊ ಇದನ್ನೇ ಬೇಕಾದ್ರೆ ನೀವು 75 ಮಿನಿಟ್ಸ್ ಟೈಮ್ ಫ್ರೇಮ್, ಬ್ಯಾಂಕ್ ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದು ಸರ ನೋಡಿ, ನಿಮಗೆ ಇದು ಇಂಪಲ್ಸ್ ಅಂತ ಯಾಕೆ ಕನ್ಸಿಡರ್ ಆಗಲ್ಲ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ನೀವು ಇದನ್ನ 1 ಅಂತ ಕನ್ಸಿಡರ್ ಮಾಡ್ಕೊಂಡು ಇದನ್ನ ಬಿ ನ 2 ಅಂತ ಮಾಡಿ ಒಂದು ವೇಳೆ ಟೈಮಿಂಗ್. ಓಕೆ, ಸೊ ನೀವು ಇದನ್ನ ಬಿ ಇಲ್ಲಿ ಒಂದು ಟ್ರೆಂಡ್ ಲೈನ್ ಮಾಡ್ಕೊಂಡ್ಬಿಡಿ. ಇದನ್ನ ಕಾಪಿ ಮಾಡ್ಕೊಂಡು ನೀವು ಎಲ್ಲಿ ಇಡ್ತೀರಾ, ಇಲ್ಲಿ ಇಡ್ತೀರಾ. ಓಕೆ, ಸೊ ನಿಮ್ಗೆ ಇದು ಹೋಲ್ ಮೇಲ್ಗಡೆ ಹೋಗೋದೇನಿದೆ ಅಲ್ವಾ, ಇದು ವೇವ್ ಒಂದು ವೇಳೆ ಇಂಪಲ್ಸ್ ಆಗಿದ್ರೆ ವೇವ್ 3 ಆಗಿದ್ರೆ ಈಗ ನೋಡಿ ನಿಮ್ಗೆ ಇನ್ನೂ ಒಂದ್ ಸ್ವಲ್ಪ ಇಲ್ಲಿ ಕ್ಲಿಯರಿಟಿ ನಿಮ್ಗೆ ಸಿಗುತ್ತೆ. ಈಗ ಓಕೆ, ಇದು 0, ಇದು 1 ಆಗುತ್ತೆ. 5 ಮುಗಿದ 1 ಇದು ಬಿ ಇಲ್ಲಿ ಮುಗಿತಾ 2 ಸೊ ನಿಮಗೆ 3ಗೆ ಏನಾದ್ರು ಹೋದಿದ್ರೆ ಈ ತರ ಹೋಗ್ಬೇಕಿತ್ತು. ಓಕೆ, ಬಟ್ ನೋಡಿ ಇಲ್ಲಿ ನಿಮಗೆ ಈ ಟ್ರೆಂಡ್ ಲೈನ್ ಕೆಳಗಡೆನೆ ಬರ್ತಾ ಇದೆ, ವೀಕ್ ಆಗಿಬಿಟ್ಟಿದೆ ಅದು. ಸೊ ವೀಕ್ ಆದ್ರೆ ವೇವ್ 3 ಯಾವತ್ತೂ ವೀಕ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ವೇವ್ ಸಿ ವೀಕ್ ಆಗ್ಬಹುದು, ವೇವ್ ಸಿ ಸ್ಪೀಡ್ ಕಡಿಮೆ ಆಗ್ಬಹುದು, ಬಟ್ ವೇವ್ 3 ಯಾವತ್ತಾದ್ರೆ ಕೆಳದಿರ ಸ್ಪೀಡ್ ಕಡಿಮೆ ಆಗಿರೋದು. ಸೊ ಅದಕ್ಕಾಗಿ ಈಗ ಮೇಲ್ಗಡೆ ಹೋಗ್ತಾ ಇರೋದು ಇಂಪಲ್ಸ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಇದು ಕರೆಕ್ಟಿವ್ ರೈಸನೇ ಇರುತ್ತೆ. ಸೊ ಈಗ ಸಿ ಆದ್ರೆ ಇದು ನೋಡಿ, ಈಗ ಬಿ ಟು ಸಿ ಇದು ಸೊ 50% ಆಗಿದೆ. ಸೊ ಇಲ್ಲಿ 60% ವರೆಗಿಂದ ಇನ್ ಬಿಟ್ವೀನ್ ಇಲ್ಲಿಂದ ಸ್ವಲ್ಪ ಒಂದು ಬೌನ್ಸ್ ಆಗುತ್ತೆ, ಅದು ಎ ಆಗುತ್ತೆ. ಸೇಮ್ ನಿಫ್ಟಿಲಿ ಏನ್ ಡಿಸ್ಕಷನ್ ಮಾಡಿದ್ರು ಅದೇ ತರ ಆಗುತ್ತೆ. ಇದು ಎ, ಇದು ಬಿ ಮತ್ತೆ ಸಿ ಕೆಳಗಡೆ ಬರುತ್ತೆ. ಓಕೆ, ಸೊ ಟೆಂಪರಲಿ ನಾನು ಮಾತ್ರ ಈ ತರ ಥಿಂಕ್ ಮಾಡ್ತಾ ಇದ್ದೀನಿ. ಮತ್ತೆ ಏನಾದ್ರು ಚೇಂಜಸ್ ಇದ್ರೆ ನಾನು ನಿಮಗೆ ಅಪ್ಡೇಟ್ ನ ಮಾಡ್ತೀನಿ. ಸದ್ಯದ ಮಟ್ಟಿಗೆ ಯಾರು ಎಲ್ಲೂ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಮತ್ತೆ ಅಪಾರ್ಚುನಿಟಿ ಸಿಗುತ್ತೆ ಇನ್ವೆಸ್ಟ್ ಮಾಡ್ಲಿಕ್ಕೆ. ಇಲ್ಲ ನೀವು ಮಾಡ್ಲೇಬೇಕಂತಿದ್ರೆ ಪಾರ್ಟ್ ಮಾಡ್ತಾ ಹೋಗಿ, ಎಲ್ಲಾನು ಒಂದೇ ಸಲ ಮಾಡ್ಲಿಕ್ಕೆ ಹೋಗ್ಬಿಡಿ. ಓಕೆ, ಸೊ ಇದು ನೆಕ್ಸ್ಟ್ ವೀಕ್ದು ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ ನನ್ನ ಒಂದು ಅನಿಸಿಕೆ. ಸೊ ನಾನು ಹೇಳಿರೋದು ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ. ಸೊ ನೀವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ತುಂಬಾ ವೋಲ್ಟಾಲಿಟಿ ಇರುತ್ತೆ. ಓಕೆ, ಸೊ ಮಿಸ್ ಜಡ್ಜ್ ಮಾಡೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ನಾನು ಡೈರೆಕ್ಷನ್ನು ಆನ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಹೇಳಿದ್ದೀನಿ. ಸೊ ಮೋಸ್ಟ್ ಚಾನ್ಸಸ್ ಅದೇ ತರ ಆಗೋ ಹಾಗೇನೆ ಇದೆ. ಓಕೆ, ಸೊ ನೀವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಆಪ್ಷನ್ಸ್ ಮಾಡ್ತಿದ್ರೆ ಸೊ ಲಾಸ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ.
ದಯವಿಟ್ಟು ಸ್ಮಾಲರ್ ಟೈಮ್ ಫ್ರೇಮಲ್ಲಿ ಎಲಿಟ್ ವ್ಯೂನ ಯೂಸ್ ಮಾಡ್ಕೊಂಡು ಆಪ್ಷನ್ಸ್ನ ಮಾಡಿಬಿಡಿ, ಲಾಸ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅಂತ ಅಷ್ಟೇ ಹೇಳಬಲ್ಲೆ ನಾನು. ಓಕೆ, ಸೊ ಇನ್ನೂ ಯಾರಾದರೂ ಸಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ನ ಆನ್ ಮಾಡಿ. ಓಕೆ, ಸೊ ನಾನೀಗ ವಿಡಿಯೋಸ್ನ ವೀಕ್ಲಿ ಒಂದ್ಸಲನೇ ಮಾಡ್ತಾ ಇದ್ದೀನಿ. ಅದ್ರ ಮಧ್ಯೆ ನಾನು ಏನಾದರೂ ವಿಡಿಯೋ ಮಾಡಿದರೆ ನಿಮಗೆ ಇನ್ಫಾರ್ಮೇಷನ್ ಬರೋದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನೀವು ಮತ್ತೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅಲ್ಲಿವರೆಗೂ ವಿಶ್ ಯು ಎ ವೆರಿ ಹ್ಯಾಪಿ ವೀಕೆಂಡ್. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗುವ. ಬಾಯ್.